ನಮಸ್ಕಾರ ಸ್ನೇಹಿತರೆ. ನಾವು ಒಂಟಿತನವನ್ನು ಅನುಭವಿಸಿದಾಗ ಈ ಜೀವನ ಎಷ್ಟು ಬೇಸರ ತರಿಸುತ್ತದೆ ಅಲ್ಲವೇ? ಸುತ್ತಲೂ ಸಾವಿರಾರು ಜನರಿದ್ರೂ ಕೆಲವೊಮ್ಮೆ ನಮ್ಮ ಮನಸ್ಸು ಸಂಪೂರ್ಣ ಖಾಲಿಯಾಗಿರುವಂತೆ ಅನಿಸುತ್ತೆ. ನಮ್ಮ ಮಾತುಗಳನ್ನು ಕೇಳಲು ಯಾರೂ ಇಲ್ಲ, ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ ಎಂಬ ಭಾವನೆ ಕಾಡುತ್ತೆ. ಆದರೆ ನೆನಪಿಡಿ, ಒಂಟಿತನ ಎನ್ನುವುದು ಶಿಕ್ಷೆ ಅಲ್ಲ, ಅದು ಜೀವನ ನಮಗೆ ನೀಡುವ ಒಂದು ಪಾಠ. ಸತ್ತ ನಂತರ ನಮ್ಮ ಹೆಗಲನ್ನು ಹೊರುವ 4 ಜನ ಸಿಗುತ್ತಾರೆ. ಆದರೆ ಬದುಕಿರುವಾಗ ನಮ್ಮ ನೋವಿನಲ್ಲೂ ಹೆಗಲು ಕೊಡುವ ಒಬ್ಬ ವ್ಯಕ್ತಿಗಾಗಿ ನಾವು ಹಪಹಪಿಸುತ್ತೇವೆ. ಇದೇ ಜೀವನದ ವಿಚಿತ್ರ ಸತ್ಯ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ. ಅವರು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ನಂಬಿಸುತ್ತಾರೆ. ಅವರ ಮಾತುಗಳು, ಅವರ ಕಾಳಜಿ, ಅವರ ಪ್ರೀತಿ ಎಲ್ಲವೂ ನಿಜವೆನಿಸುತ್ತೆ. ಆದರೆ ಸಮಯ ಬದಲಾದಾಗ ಅವರ ಮುಖವೂ ಬದಲಾಗುತ್ತೆ. ಅವರು ದೂರವಾಗುತ್ತಾರೆ. ಆಗ ನಮಗೆ ತುಂಬ ನೋವಾಗುತ್ತೆ. ಆದರೆ ಒಂದು ಸತ್ಯವನ್ನು ಮರೆಯಬೇಡಿ, ಯಾರು ನಿಮ್ಮನ್ನು ಅಳಿಸಬಲ್ಲರೋ ಅವರು ನಿಮ್ಮನ್ನು ಮರೆತು ಬಿಡಲೂಬಹುದು. ಆದ್ದರಿಂದ ನಿಮ್ಮ ಸಂತೋಷವನ್ನು ಯಾವತ್ತೂ ಮತ್ತೊಬ್ಬರ ಕೈಯಲ್ಲಿ ಇಡಬೇಡಿ. ಸ್ನೇಹಿತರೆ, ನೀವು ಎಷ್ಟೇ ಆಣೆ ಪ್ರಮಾಣಗಳನ್ನು ಮಾಡಿದರೂ ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿದ ವ್ಯಕ್ತಿ ಒಂದು ದಿನ ಬಿಟ್ಟು ಹೋಗಿಯೇ ಬಿಡುತ್ತಾನೆ. ಆದ್ದರಿಂದ ಜನರನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ನಿಮ್ಮನ್ನು ನೀವು ಗಟ್ಟಿಯಾಗಿಸಿಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಅಮ್ಮ ಹೇಳುತ್ತಿದ್ದಳು, ದೂರ ಆಟವಾಡಲು ಹೋಗಬೇಡ, ಕಳೆದು ಹೋಗುತ್ತೀಯ. ಆಗ ಆ ಮಾತಿನ ಅರ್ಥ ತಿಳಿಯಲಿಲ್ಲ. ಆದರೆ ಇಂದು ಜೀವನದ ಹಾದಿಯಲ್ಲಿ ಎಷ್ಟು ದೂರ ಬಂದಿದ್ದೇವೆ ಎಂದರೆ ನಿಜವಾಗಿಯೂ ನಮ್ಮನ್ನು ನಾವು ಕಳೆದುಕೊಂಡಿದ್ದೇವೆ. ಬೇರೆಯವರ ನಿರೀಕ್ಷೆಗಳನ್ನು ಪೂರೈಸುವ ಪ್ರಯತ್ನದಲ್ಲಿ ನಮ್ಮ ಕನಸುಗಳನ್ನು ಕಳೆದುಕೊಂಡಿದ್ದೇವೆ. ಬೇರೆಯವರ ಒಪ್ಪಿಗೆಯನ್ನು ಪಡೆಯುವ ಪ್ರಯತ್ನದಲ್ಲಿ ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡಿದ್ದೇವೆ. ಆದರೆ ಇನ್ನೂ ತಡವಾಗಿಲ್ಲ. ನಿಮ್ಮನ್ನು ನೀವು ಮತ್ತೆ ಕಂಡುಕೊಳ್ಳುವ ಸಮಯ ಈಗ ಬಂದಿದೆ. ಇಂದು ಹಲವರು ಹೇಳುತ್ತಾರೆ, ನನಗೆ ಈಗ ಒಬ್ಬಂಟಿಯಾಗಿರಲು ಇಷ್ಟ. ಅದರ ಕಾರಣ ಒಂಟಿತನ ಅಲ್ಲ, ಅದರ ಕಾರಣ ನಕಲಿ ಸಂಬಂಧಗಳಿಂದ ಬೇಸತ್ತು ಹೋಗಿರುವುದು. ಒಮ್ಮೆ ಮೋಸ ಅನುಭವಿಸಿದ ವ್ಯಕ್ತಿ ಮತ್ತೆ ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ. ಆದರೆ ಅದರಿಂದ ಜೀವನವನ್ನು ದ್ವೇಷಿಸಬೇಡಿ. ಕೆಲವು ಜನರು ತಪ್ಪಾಗಿದ್ದಾರೆ ಎಂದರೆ ಇಡೀ ಜಗತ್ತೇ ತಪ್ಪಾಗಿದೆ ಎಂದಲ್ಲ. ಸ್ನೇಹಿತರೆ, ಜೀವನದ ಅತ್ಯಂತ ಅಪಾಯಕಾರಿ ಸಾಹಸ ಯಾವುದು ಗೊತ್ತೇ? ಅತಿಯಾದ ಪ್ರೀತಿ. ಯಾಕೆಂದರೆ ನೀವು ಯಾರನ್ನು ಹೆಚ್ಚು ಪ್ರೀತಿಸುತ್ತೀರೋ ಅವರಿಂದಲೇ ಹೆಚ್ಚು ನೋವು ಪಡೆಯುವ ಸಾಧ್ಯತೆ ಇರುತ್ತೆ. ಆದರೆ ಅದರಿಂದ ಪ್ರೀತಿಯನ್ನು ದ್ವೇಷಿಸಬೇಡಿ. ಪ್ರೀತಿಯನ್ನು ಗೌರವಿಸಿ, ಆದರೆ ನಿಮ್ಮನ್ನು ಕಳೆದುಕೊಳ್ಳುವಷ್ಟು ಪ್ರೀತಿ ಮಾಡಬೇಡಿ. ಜೀವನದಲ್ಲಿ ಇಬ್ಬರ ಬಳಿ ಮನುಷ್ಯ ಹೆಚ್ಚಾಗಿ ಸೋಲುತ್ತಾನೆ. ಒಂದು ತನ್ನ ಕುಟುಂಬದವರ ಬಳಿ, ಇನ್ನೊಂದು ತಾನು ಪ್ರೀತಿಸಿದ ವ್ಯಕ್ತಿಯ ಬಳಿ. ಯಾಕೆಂದರೆ ಅಲ್ಲಿ ಯುದ್ಧ ಬುದ್ಧಿಯಿಂದ ನಡೆಯುವುದಿಲ್ಲ, ಅಲ್ಲಿ ಯುದ್ಧ ಹೃದಯದಿಂದ ನಡೆಯುತ್ತದೆ. ಆದ್ದರಿಂದ ನೋವಾದರೂ ಗಟ್ಟಿಯಾಗಿರಿ. ನಿಜ ಹೇಳಬೇಕೆಂದ್ರೆ ಈ ಜೀವನ ಒಂದು ಲೀಲೆ, ಒಂದು ನಾಟಕ. ಇಲ್ಲಿ ಎಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಿಸಿ ಒಂದು ದಿನ ತೆರಳುತ್ತಾರೆ. ಇಂದು ನೀವು ನಾಯಕನಾಗಿರಬಹುದು, ನಾಳೆ ಪ್ರೇಕ್ಷಕರಾಗಬಹುದು. ಆದ್ದರಿಂದ ಅಹಂಕಾರಕ್ಕೆ ಜಾಗ ಕೊಡಬೇಡಿ, ನಿರಾಶೆಗೂ ಜಾಗ ಕೊಡಬೇಡಿ. ಇಂದು ಬೆಂಕಿಯಾಗಿದ್ದರೆ ನಾಳೆ ನೀರಾಗಬಹುದು. ಇಂದು ಕಷ್ಟವಿದ್ದರೆ ನಾಳೆ ಸಂತೋಷ ಬರಬಹುದು. ಇಂದು ಸೋಲಾಗಿದ್ದರೆ ನಾಳೆ ಗೆಲುವು ಬರಬಹುದು. ಕೊನೆಗೆ ಎಲ್ಲರೂ ಒಂದು ಕಥೆಯಾಗಿ ಬಿಡುತ್ತಾರೆ. ಆದ್ದರಿಂದ ನಿಮ್ಮ ಕತೆ ಸುಂದರವಾಗಿರಲಿ. ಹಿಂದೆ ನಡೆದದ್ದನ್ನು ಯೋಚಿಸಿ ದುಃಖ ಪಡಬೇಡಿ. ಯಾವುದು ಇತ್ತೋ ಅದು ಒಳ್ಳೆಯದಾಗಿತ್ತು, ಯಾವುದು ಉಳಿದಿದೆಯೋ ಅದು ಉತ್ತಮವಾಗಿದೆ ಮತ್ತು ಮುಂದೆ ಸಿಗಲಿರುವುದು ಅತ್ಯುತ್ತಮವಾಗಿರುತ್ತೆ. ಈ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿನ್ನನ್ನು ಬೇಕಿಲ್ಲ ಎಂದು ಹೇಳಿದವರ ಹಿಂದೆ ನೀನು ಇನ್ನೂ ಓಡುತ್ತಿದ್ದೀಯಾ? ನಿನ್ನ ಮೆಸೇಜ್ಗೆ ಉತ್ತರ ಕೊಡದವರಿಗಾಗಿ ಕಾಯುತ್ತಿದ್ದೀಯಾ? ನಿನ್ನ ಮೌಲ್ಯವನ್ನು ಅರಿಯದವರ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದೀಯಾ? ಹಾಗಿದ್ರೆ ಈ ಮಾತನ್ನು ಕೊನೆಯವರೆಗೆ ಕೇಳು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಯ್ಕೆ ಇರುತ್ತೆ. ಕೆಲವರು ನಮ್ಮನ್ನು ಪ್ರೀತಿಸುತ್ತಾರೆ, ಕೆಲವರು ನಮ್ಮನ್ನು ಕಡೆಗಣಿಸುತ್ತಾರೆ. ಆದರೆ ಸಮಸ್ಯೆ ಅವರು ನಮ್ಮನ್ನು ಇಗ್ನೋರ್ ಮಾಡುವುದಲ್ಲ. ಸಮಸ್ಯೆ ಏನೆಂದರೆ ಅವರು ನಮ್ಮನ್ನು ಇಗ್ನೋರ್ ಮಾಡಿದ ನಂತರವೂ ನಾವು ಅವರ ಹಿಂದೆ ಓಡುತ್ತಿರುತ್ತೇವೆ. ಒಂದು ಹೂವು ತನ್ನ ಸುವಾಸನೆಗಾಗಿ ಯಾರನ್ನೂ ಬೇಡಿಕೊಳ್ಳುವುದಿಲ್ಲ. ಸೂರ್ಯ ತನ್ನ ಬೆಳಕನ್ನು ಯಾರಿಗೂ ಸಾಬೀತುಪಡಿಸಲು ಪ್ರಯತ್ನಿಸೋದಿಲ್ಲ. ಹಾಗೆಯೇ ನಿನ್ನ ಮೌಲ್ಯವನ್ನು ನೀನು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿನ್ನನ್ನು ಬೇಡ ಎಂದು ಹೇಳಿದವರ ಹಿಂದೆ ಓಡಿದಷ್ಟು ನೀನು ನಿನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳುತ್ತೀಯ. ಆದರೆ ನೀನು ನಿನ್ನ ಜೀವನದ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದಾಗ ನಿನ್ನನ್ನು ಕಡೆಗಣಿಸಿದವರೇ ಒಂದು ದಿನ ನಿನ್ನನ್ನು ಗಮನಿಸುತ್ತಾರೆ. ಗಮನದಲ್ಲಿಟ್ಟುಕೋ, ನಿನ್ನನ್ನು ಇಗ್ನೋರ್ ಮಾಡುವವರಿಗೆ ನಿನ್ನ ಸಮಯ ಕೊಡುವುದಕ್ಕಿಂತ ನಿನ್ನ ಕನಸುಗಳಿಗೆ ಸಮಯ ಕೊಡು. ನಿನ್ನನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ದುಃಖ ಪಡುವುದಕ್ಕಿಂತ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊ. ನಿನ್ನನ್ನು ಕಳೆದುಕೊಂಡರೂ ಪರವಾಗಿಲ್ಲ ಎಂದು ಭಾವಿಸುವವರಿಗಾಗಿ ಅಳುವುದಕ್ಕಿಂತ ನಿನ್ನನ್ನು ಗೌರವಿಸುವವರನ್ನು ಮೌಲ್ಯ ಮಾಡು. ಜೀವನದ ದೊಡ್ಡ ಶಕ್ತಿ ಎಂದರೆ ಪ್ರತಿಕಾರವಲ್ಲ, ಸರಿಯಾದ ಸಮಯದಲ್ಲಿ ದೂರ ಸರಿಯುವ ಸಾಮರ್ಥ್ಯ. ಆದ್ದರಿಂದ ಇಂದೇ ನಿರ್ಧಾರ ಮಾಡು. ಬೇಡ ಅಂದವರ ಹಿಂದೆ ಓಡುವುದನ್ನು ನಿಲ್ಲಿಸು. ಇಗ್ನೋರ್ ಮಾಡುವವರನ್ನು ಇಗ್ನೋರ್ ಮಾಡುವುದನ್ನು ಕಲಿ. ನಿನ್ನ ಮೌಲ್ಯವನ್ನು ಅರಿತು ನಿನ್ನ ಜೀವನವನ್ನು ಕಟ್ಟಿಕೊ. ಯಾಕೆಂದರೆ ನಿನ್ನನ್ನು ಕಳೆದುಕೊಳ್ಳುವುದು ಅವರ ನಷ್ಟ, ಆದರೆ ಅವರ ಹಿಂದೆ ಓಡುತ್ತಾ ನಿನ್ನನ್ನು ನೀನೇ ಕಳೆದುಕೊಳ್ಳುವುದು ನಿನ್ನ ನಷ್ಟ.
ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಅಷ್ಟು ಕಾರ್ಯನಿರತರಾಗಿರಿ ಎಂದರೆ ದುಃಖಕ್ಕೆ ಸಮಯವೇ ಸಿಗದಂತೆ, ಪಶ್ಚಾತ್ತಾಪಕ್ಕೆ ಸಮಯವೇ ಸಿಗದಂತೆ, ದ್ವೇಷಕ್ಕೆ ಸಮಯವೇ ಸಿಗದಂತೆ. ಖಾಲಿ ಮನಸ್ಸು ದುಃಖದ ಮನೆ, ಕಾರ್ಯನಿರತ ಮನಸ್ಸು ಯಶಸ್ಸಿನ ಮನೆ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಸಮಯದ ಬಳಿ ನಿಮಗೆ ಮತ್ತೊಮ್ಮೆ ಸಮಯ ಕೊಡುವಷ್ಟು ಸಮಯವಿಲ್ಲ. ನೀವು ಏನನ್ನು ಪ್ರಾರಂಭಿಸಬೇಕು ಎಂದು ಯೋಚಿಸುತ್ತಿದ್ದೀರೋ ಅದನ್ನು ನಾಳೆಯಿಂದ ಅಲ್ಲ, ಮುಂದಿನ ವಾರದಿಂದ ಅಲ್ಲ, ಮುಂದಿನ ವರ್ಷದಿಂದ ಅಲ್ಲ, ಇಂದಿನಿಂದಲೇ ಪ್ರಾರಂಭಿಸಿ. ಈ ಕ್ಷಣದಿಂದಲೇ ಪ್ರಾರಂಭಿಸಿ. ಯಾಕೆಂದರೆ ಯಶಸ್ವಿಯಾದವರು ಸರಿಯಾದ ಸಮಯಕ್ಕಾಗಿ ಕಾಯಲಿಲ್ಲ, ಅವರು ಸಮಯವನ್ನೇ ಸರಿಯಾಗಿಸಿಕೊಂಡರು. ಸ್ನೇಹಿತರೆ, ಜೀವನದಲ್ಲಿ ಕೆಲವು ನಿರ್ಧಾರಗಳು ನಮ್ಮದೇ ಆಗಿರುವುದಿಲ್ಲ. ಕೆಲವು ನಿರ್ಧಾರಗಳನ್ನು ಸಮಯ ನಮಗಾಗಿ ತೆಗೆದುಕೊಳ್ಳುತ್ತದೆ. ನಾವು ಒಂದು ದಾರಿಯಲ್ಲಿ ನಡೆಯಲು ಬಯಸುತ್ತೇವೆ, ಆದರೆ ಜೀವನ ನಮ್ಮನ್ನು ಇನ್ನೊಂದು ದಾರಿಗೆ ಕರೆದುಕೊಂಡು ಹೋಗುತ್ತದೆ. ಆಗ ಬೇಸರ ಪಡಬೇಡಿ. ಬಹುಶಃ ಆ ದಾರಿಯಲ್ಲೇ ನಿಮ್ಮ ಗುರಿ ಇರಬಹುದು. ಹೋರಾಟಗಳ ನೆರಳಿನಲ್ಲೇ ಜೀವನ ಸಾಗುತ್ತದೆ. ಕಷ್ಟಗಳಿಲ್ಲದ ಜೀವನ ಎಂದರೆ ಬೆಳವಣಿಗೆ ಇಲ್ಲದ ಜೀವನ. ಯಾರು ಹೆದರುವುದಿಲ್ಲವೋ, ಯಾರು ಸುಸ್ತಾಗುವುದಿಲ್ಲವೋ, ಯಾರು ಸೋಲಿನ ನಂತರವೂ ಮತ್ತೆ ಎದ್ದು ನಿಲ್ಲುತ್ತಾರೋ ಇತಿಹಾಸ ಅವರದ್ದೇ ಆಗುತ್ತೆ. ಚಿನ್ನ ಬೆಂಕಿಯಲ್ಲಿ ಹೊಳೆಯುವಂತೆ ಮನುಷ್ಯ ಕಷ್ಟಗಳಲ್ಲಿ ಹೊಳೆಯುತ್ತಾನೆ. ಕೆಲವೊಮ್ಮೆ ನಾವು ಮುರಿದು ಹೋಗುತ್ತೇವೆ, ಕೆಲವೊಮ್ಮೆ ನಾವು ಚದುರಿ ಹೋಗುತ್ತೇವೆ. ಆದರೆ ಪ್ರತಿಯೊಂದು ಮುರಿತವು ನಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಪ್ರತಿಯೊಂದು ಕಷ್ಟವು ನಮಗೆ ಹೊಸ ಪಾಠ ಕಲಿಸುತ್ತದೆ. ನೆನಪಿಡಿ, ನಿಮ್ಮ ಪ್ರಯತ್ನ ವಿಫಲವಾಗಬಹುದು, ಆದರೆ ಆ ಪ್ರಯತ್ನದಿಂದ ಸಿಕ್ಕ ಪಾಠ ಎಂದಿಗೂ ವಿಫಲವಾಗುವುದಿಲ್ಲ. ಆದ್ದರಿಂದ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬೇಡಿ. ಸಂತೋಷವಾಗಿರಿ. ಯಾಕೆಂದರೆ ದುಃಖದಲ್ಲಿರುವುದರಿಂದ ನಿಮ್ಮ ದುಃಖ ಕಡಿಮೆಯಾಗುವುದಿಲ್ಲ, ಆದರೆ ಸಂತೋಷವಾಗಿರುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ. ಯೌವನದ ಆಸೆಯಲ್ಲಿ ಬಾಲ್ಯ ಕಳೆದು ಹೋಯಿತು, ಯಶಸ್ಸಿನ ಆಸೆಯಲ್ಲಿ ಯೌವನವು ಕಳೆದು ಹೋಗುತ್ತಿದೆ. ಆದ್ದರಿಂದ ಗುರಿಯ ಹಿಂದೆ ಓಡಿ, ಆದರೆ ಜೀವನವನ್ನು ಬದುಕುವುದನ್ನು ಮರೆಯಬೇಡಿ, ನಗುವುದನ್ನು ಮರೆಯಬೇಡಿ, ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ಮರೆಯಬೇಡಿ, ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಮರೆಯಬೇಡಿ. ಜೀವನ ನಮಗೆ ಅನೇಕ ಜನರನ್ನು ಪರಿಚಯಿಸುತ್ತೆ. ಕೆಲವರು ನಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತಾರೆ, ಮತ್ತೆ ಕೆಲವರು ಕೇವಲ ಒಂದು ಪಾಠ ಕಲಿಸಲು ಮಾತ್ರ ನಮ್ಮ ಜೀವನಕ್ಕೆ ಬರುತ್ತಾರೆ. ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ, ಸಮಯ ಬಂದಾಗ ಸ್ವಾರ್ಥ ಮತ್ತು ದುರಾಸೆಯ ದುರ್ವಾಸನೆ ಬರುವ ಸಂಬಂಧಗಳನ್ನು ಆಳವಾದ ಸಮುದ್ರಕ್ಕೆ ಎಸೆದು ಬಿಡಿ. ಯಾಕೆಂದರೆ ಸಂಬಂಧ ಎನ್ನುವುದು ಪ್ರೀತಿಯಿಂದ ಬದುಕಬೇಕು, ಸ್ವಾರ್ಥದಿಂದ ಅಲ್ಲ. ಹಾವಿನ ಬಯಕೆ ಯಾರು ಕಾಡನ್ನು ಬಿಟ್ಟು ಹೋಗುವುದಿಲ್ಲ. ಅದೇ ರೀತಿ ಜೀವನದಲ್ಲೂ ಕಪಟ ಜನರ ಬಯಕೆ ನಿಮ್ಮ ಕನಸುಗಳನ್ನು ಬಿಡಬೇಡಿ. ಹಾವನ್ನು ಮೆಟ್ಟಿ ನಿಲ್ಲುವ ಕಲೆಯನ್ನು ಕಲಿಯಿರಿ. ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ನಾವು ಕೆಳಗೆ ಬಿದ್ದಾಗ ಒಂದು ಸತ್ಯ ಅರ್ಥವಾಗುತ್ತೆ. ನಾವು ತುಂಬಾ ಜನರನ್ನು ನಮ್ಮವರು ಎಂದು ಭಾವಿಸಿದ್ರು, ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಎಬ್ಬಿಸುವವರು ತುಂಬಾ ಕಡಿಮೆ. ಆಗ ಮನಸ್ಸು ಹೇಳುತ್ತೆ, ದೇವರೇ, ನಾನು ಕೆಳಗೆ ಬಿದ್ದು ನೋಡಿದ್ದೇನೆ, ನಿನ್ನನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರು ಕೈ ಹಿಡಿದು ಎತ್ತುವುದಿಲ್ಲ. ಇದು ಸೋಲಿನ ಮಾತಲ್ಲ, ಇದು ಅನುಭವದ ಮಾತು. ನಿಮ್ಮ ಸ್ವಂತದವರು ನಿಮ್ಮ ಮೇಲೆ ಕೋಪಗೊಂಡರೆ ಅವರಿಗೆ ತಿಳಿ ಹೇಳಿ. ಆದರೆ ಅವರು ಅರ್ಥ ಮಾಡಿಕೊಳ್ಳಲು ಸಿದ್ಧರಿಲ್ಲದಿದ್ದರೆ ನಿಮ್ಮ ಮನಸ್ಸನ್ನು ನೀವು ಸಮಾಧಾನಪಡಿಸಿಕೊಳ್ಳಿ. ಎಲ್ಲರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮನ್ನೇ ನಾವೇ ಬದಲಾಯಿಸಿಕೊಳ್ಳಬೇಕು. ನೀವು ಎಷ್ಟು ಸರಳ, ನೇರ ಮತ್ತು ಮೃದು ಹೃದಯದವರಾಗುತ್ತೀರೋ ಅಷ್ಟೇ ಚತುರ ಜನರು ನಿಮ್ಮನ್ನು ದುರ್ಬಲ ಎಂದು ಭಾವಿಸುತ್ತಾರೆ. ಆದರೆ ನೆನಪಿಡಿ, ಒಳ್ಳೆಯತನ ದುರ್ಬಲತೆಯಲ್ಲ, ಒಳ್ಳೆಯತನ ಒಂದು ಶಕ್ತಿ. ನಿಸ್ವಾರ್ಥ ಮನಸ್ಸು ಈ ಜಗತ್ತಿನಲ್ಲಿ ಅತ್ಯಂತ ಅಪರೂಪದ ಸಂಪತ್ತು. ಆದ್ದರಿಂದ ಎಲ್ಲರನ್ನೂ ನಂಬಬೇಡಿ. ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವರನ್ನು ಮಾತ್ರ ನಂಬಿ. ನಿಮ್ಮ ಕಣ್ಣೀರನ್ನು ನೋಡಿ ನೋವು ಪಡುವವರನ್ನು ಮಾತ್ರ ನಂಬಿ. ನಿಜವಾದ ಜನರ ಮೇಲೆ ಔಷಧಿಯಷ್ಟು ನಂಬಿಕೆ ಇಡಿ. ಔಷಧಿ ಸ್ವಲ್ಪ ಕಹಿಯಾಗಿರಬಹುದು, ಆದರೆ ಅದು ಗುಣಪಡಿಸುತ್ತದೆ. ಸ್ನೇಹಿತರೆ, ಮನುಷ್ಯನ ದೊಡ್ಡ ಶತ್ರು ಹೊರಗಿರುವ ವ್ಯಕ್ತಿಯಲ್ಲ, ಅವನ ಸ್ವಂತ ಮನಸ್ಸೇ. ಮನಸ್ಸು ಪದೇ ಪದೇ ಹಳೆಯ ಗಾಯಗಳನ್ನು ತೆರೆದು ನೋವನ್ನು ನೆನಪಿಸುತ್ತೆ. ಮರೆತು ಹೋಗಬೇಕಾದ ವಿಷಯಗಳನ್ನೇ ಮತ್ತೆ ಮತ್ತೆ ನೆನಪಿಸುತ್ತೆ. ಆದ್ದರಿಂದ ನಿಮ್ಮ ಮನಸ್ಸಿನ ಮಾಲೀಕರಾಗಿ, ಆದರೆ ಗುಲಾಮರಾಗಬೇಡಿ. ಜೀವನದಲ್ಲಿ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ, ಯಾಕೆಂದರೆ ನೀವು ನಿಜವನ್ನು ಮಾತನಾಡುತ್ತೀರಿ. ಸುಳ್ಳನ್ನು ಹೊಗಳುವ ಜನರ ನಡುವೆ ಸತ್ಯ ಯಾವಾಗಲೂ ಕಹಿಯಾಗಿಯೇ ಕಾಣಿಸುತ್ತೆ. ಆದರೆ ಸತ್ಯದ ದಾರಿ ಬಿಡಬೇಡಿ. ಕೆಲವೊಮ್ಮೆ ಒಬ್ಬಂಟಿಯಾಗಿ ನಡೆಯಬೇಕಾದರೂ ನಡೆಯಿರಿ. ಯಾಕೆಂದರೆ ತಪ್ಪು ಜನರ ಜೊತೆ ಇರುವುದಕ್ಕಿಂತ ಒಬ್ಬಂಟಿಯಾಗಿರುವುದು ಉತ್ತಮ. ಸ್ನೇಹಿತರೆ, ಆತ್ಮಗೌರವಕ್ಕಿಂತ ದೊಡ್ಡ ಸಂಬಂಧ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಮಿತಿ ಇರುತ್ತೆ. ಆದರೆ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಮೌನವಾಗಿ ಸಹಿಸಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರಿಂದ ದೂರವಿರಿ. ನಿಮ್ಮ ಉಪಸ್ಥಿತಿಯ ಬೆಲೆ ತಿಳಿಯದವರಿಗೆ ನಿಮ್ಮ ಅನುಪಸ್ಥಿತಿಯ ಅರ್ಥ ತಿಳಿಯಲಿ. ಮುಂಜಾನೆಯ ನಿದ್ದೆ ಅನೇಕ ಕನಸುಗಳನ್ನು ಕೊಲ್ಲುತ್ತದೆ. ಗುರಿ ಇರುವವರು ಸಮಯದ ಬೆಲೆಯನ್ನು ಅರಿತಿರುತ್ತಾರೆ. ಯಶಸ್ಸನ್ನು ಬಯಸುವವರು ಅವಕಾಶಕ್ಕಾಗಿ ಕಾಯುವುದಿಲ್ಲ. ಅವರು ಎದ್ದು ನಡೆಯುತ್ತಾರೆ, ಕೆಲಸ ಮಾಡುತ್ತಾರೆ, ಬೀಳುತ್ತಾರೆ, ಮತ್ತೆ ಎದ್ದು ನಿಲ್ಲುತ್ತಾರೆ. ಕೆಲವೊಮ್ಮೆ ನಿಮ್ಮ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಯಾಕೆಂದರೆ ಪ್ರತಿಯೊಬ್ಬರು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವುದಿಲ್ಲ.
ಕೆಲವರು ನಗುತ್ತಾರೆ, ಕೆಲವರು ಹೊಗಳುತ್ತಾರೆ, ಮತ್ತೆ ಕೆಲವರು ಅಸೂಯೆ ಪಡುತ್ತಾರೆ. ಆದ್ದರಿಂದ ನಿಮ್ಮ ಕನಸುಗಳನ್ನು, ನಿಮ್ಮ ಸಾಧನೆಗಳನ್ನು ಸರಿಯಾದ ಜನರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಕೊನೆಯಲ್ಲಿ ಯಾವುದು ಹಣೆಬರಹದಲ್ಲಿ ಇಲ್ಲವೋ ಅದು ಅತ್ತರೂ ಸಿಗುವುದಿಲ್ಲ. ಆದರೆ ನಿಮ್ಮದಾಗಿರುವುದನ್ನು ಯಾರೂ ಕಸಿದುಕೊಳ್ಳಲಾರರು. ಆದ್ದರಿಂದ ಕಣ್ಣೀರನ್ನು ಒರೆಸಿಕೊಳ್ಳಿ, ಧೈರ್ಯದಿಂದ ಎದ್ದು ನಿಲ್ಲಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಜೀವನದಲ್ಲಿ ಮುಂದೆ ಸಾಗಿರಿ. ಯಾಕೆಂದರೆ ನಿಮ್ಮ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಲ್ಪಟ್ಟಿಲ್ಲ.